ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಚಿಕನ್ ಸುಕ್ಕ ಪೌಡರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲು ಒಂದು ಬಾಣಲೆಗೆ ಮೆಂತೆ, ಅನಂತರ ಸೋಂಪು ಕಾಳು, ಅನಂತರ ಜೀರಿಗೆ ಕಾಳು, ಅನಂತರ ಕೊತ್ತಂಬರಿ, ಇಡೀ ಕೊತ್ತಂಬರಿ ಇಷ್ಟು 2 ಸಲ ಹಾಕ್ಕೊಳ್ಬೇಕು. ಅನಂತರ 2 ಸ್ಟಾರ್ ಹೂವು, ನಕ್ಷತ್ರ ಹೂವು, ಅನಂತರ ಚಕ್ಕೆ, ಎಷ್ಟು ಚಕ್ಕೆ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ನಾನೊಂದು 4 ಲವಂಗ ಹಾಕ್ಕೊಂಡಿದ್ದೇನೆ. ನಂತರ ಕರಿಮೆಣಸು, ಇದು ಜಾಸ್ತಿ ಖಾರ ಬೇಕಾದರೆ ಖಾರ ಇನ್ನೂ ಸಹ ಹಾಕ್ಕೊಳ್ಬೋದು, ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಗ್ಯಾಸ್ ಒಲೆಗಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಳ್ಬೇಕು. ಇದು ಎಣ್ಣೆ ಹಾಕ್ಕೊಳ್ಬಾರ್ದು, ಆಯಿಲ್ ಹಾಕ್ಕೊಂಡ್ರೆ ತುಂಬ ನಮಗೆ ಟೈಮ್ ಇಡಲಿಕ್ಕೆ ಆಗೋದಿಲ್ಲ, ಅಂದರೆ ಹಾಳಾಗ್ತದೆ. ಹಾಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಆನಂತರ ಇದು ಹುರ್ಕೊಂಡ ಮೆಣಸು ಕೂಡ, ಇದಕ್ಕೆ ಕೂಡ ಎಣ್ಣೆ ಹಾಕ್ಕೊಳ್ಳಿಕ್ಕಿಲ್ಲ, ಈ ಥರನೇ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಅಂದರೆ ತುಂಬ ನೈಸ್ ಪೌಡರ್ ಬೇಡ, ಒಂದು ಸ್ವಲ್ಪ ತರಿ ಇದ್ದರೂ ಒಳ್ಳೆಯದಾಗ್ತದೆ. ಹಾಗೆ ಇಷ್ಟಿರಲಿ, ತುಂಬ ನೈಸ್ ಆಗೋದು ಬೇಡ. ಹಾಗೆ ಸುಕ್ಕ ಪೌಡರ್ ರೆಡಿ ಆಯಿತು. ಇದನ್ನು ಎಷ್ಟು ಸಮಯ ಬೇಕಾದರೂ ಇಟ್ಕೊಳ್ಬೋದು, ಅಂದರೆ ಆಯಿಲೆಲ್ಲ ಹಾಕಿಲ್ಲಲ್ಲ, ಹಾಗೆ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೋದು. ಈ ಥರ ಆಗ್ತದೆ. ಕಲರ್ ಕೂಡ ಬಂದಿತ್ತು, ತುಂಬ ಚೆನ್ನಾಗಿದೆ, ತುಂಬ ಇದು ಪರಿಮಳ ಕೂಡ ಇತ್ತು. ಹಾಗೆ ಇದೆಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ದಲ್ಲ, ಹಾಗೆ ನೋಡಿ ತುಂಬ ಆಗ್ತದೆ. ಒಂದು 2-3 kgಗೆ ಹಾಕ್ಬೋದು ಸುಕ್ಕಕ್ಕೆ. ಹಾಗೆ ತುಂಬ ಪೌಡರ್ ಆಗ್ತದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗ್ತದೆ. ಈ ಥರ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.